ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ತಿಂಡಿ ಟೈಮು 6:30 ಆಗಿದೆ. ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಬಟ್ಲಲ್ಲಿ ನೋಡ್ಬೋದು ನೀವೇನೇನಿದೆ ಅಂತ. ಜಿಂಜರ್ ಸ್ವಲ್ಪ ಗ್ರೇಟ್ ಮಾಡಿ ಇಟ್ಟಿದ್ದೀನಿ, ಟೊಮ್ಯಾಟೊನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಟೊಮ್ಯಾಟೊ ನೀರು ದೋಸೆ ಮಾಡ್ತಾ ಇದ್ದೀನಿ. ಇದು ನಾನು ಲಾಂಗ್ ಬ್ಯಾಕ್ ತೋರಿಸಿದೆ, ಅದಕ್ಕೆ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಸೊ ಟೊಮ್ಯಾಟೊ, ಜಿಂಜರ್ ಸ್ವಲ್ಪ ಫ್ಲೇವರ್ಗೆ, ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ, ಒಂದು ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಹುಳಿಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪೀಸು ಟ್ಯಾಮರಿಂಡ್ ಹಾಕ್ಕೊಂಡಿದ್ದೀನಿ, ಉಪ್ಪು ಮತ್ತು 1 ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಇದು ನುಣ್ಣಗಾಗೋದಿಲ್ಲ. ಸ್ವಲ್ಪ ಅರಿಶಿನದ ಪುಡಿ ಅಂದರೆ 1 ಚಿಟಿಕೆ ಅಷ್ಟು, ಮತ್ತು ಒಂಚೂರು ನೀರು ಸೇರಿಸ್ಬಿಟ್ಟು ರುಬ್ಕೊಳ್ಬೇಕು. ಅದೇ ಮಿಕ್ಸಿ ಜಾರ್ಗೆ ನಾನೀಗ 1 ಚಿಕ್ಕ ಗ್ಲಾಸಷ್ಟು ನೆನೆಸಿರೋ ಅಂಥ ಅವಲಕ್ಕಿನ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಈಗ ನಾನು 1.5 ಪಾವಷ್ಟು ಅಕ್ಕಿನ ನೆನೆಸಿದ್ದೆ. ಇದು ಮಿನಿಮಮ್ 1 ಅವರ್ ನೆನಿಬೇಕು, ಅದಕ್ಕಿಂತ ಜಾಸ್ತಿ ನೆಂದರೂ ಏನು ತೊಂದರೆ ಇಲ್ಲ. ಬೆಳಿಗ್ಗೆಗೆ ಬೇಕು ಅಂದರೆ ನಾನು ರಾತ್ರಿನೇ ನೆನೆಸಿಟ್ಟಿರ್ತೀನಿ. ಸೊ ಓವರ್ನೈಟ್ ಸೋಕಾಗಿರೋ ಅಂಥ ಅಕ್ಕಿ ಇದು ಸ್ವಲ್ಪ ಜಿಡ್ಡು ಕೂಡ ಜಾಸ್ತಿ ಬರುತ್ತೆ. ನೀವು ಬರೀ 1 ಅವರ್ ಹಾಕಿದಾಗ ಅಷ್ಟು ಜಿಡ್ಡು ಇರೋದಿಲ್ಲ. ಅದಕ್ಕೆ ತಕ್ಕಂತೆ ನೀವು ಈ ಅವಲಕ್ಕಿ ಅಥವಾ ಅನ್ನ ಕೂಡ, ಮಿಕ್ಕಿರೋ ಅನ್ನ ಕೂಡ ಸೇರಿಸ್ಕೊಳ್ಬೋದು. ಅದು ಅಥವಾ ಇದು ಎರಡರಲ್ಲಿ ಒಂದು ಚೂರು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ನಾನು ಸೀಸನಿಂಗಿಗೆ ಅಂದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಕೂಡ ಒಂಥರ ಕ್ರಂಚ್ ಆ್ಯಡ್ ಮಾಡುತ್ತೆ, ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ. ಇದು ಬರೀ ನೀರು ದೋಸೆನೂ ಮಾಡ್ಬೋದು, ಟೊಮ್ಯಾಟೊ ನೀರು ದೋಸೆ ಇಲ್ಲದೆ. ಬಟ್ ಅದಕ್ಕೂ ಇದಕ್ಕೂ ತುಂಬ ಟೇಸ್ಟ್ ಡಿಫ್ರೆನ್ಸ್ ಇದೆ. ಅದು ಒಂದು 3 ತಿಂದ ತಕ್ಷಣವೇ ನಮಗೆ ಒಂಥರ ಟೇಸ್ಟ್ ಸಾಕು ಅಂತ ಅನಿಸುತ್ತೆ. ಬಟ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ತಿಂತಾ ಇದ್ರೆ ಹೊಟ್ಟೆ ತುಂಬಿದೆ ಅಂತ ತಕ್ಷಣಕ್ಕೆ ಅನ್ಸೋದಿಲ್ಲ. ಅದು ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತಿಂದಾದ್ಮೇಲಂತೂ ಫುಲ್ಲು ಹೊಟ್ಟೆ ಭಾರ ಆಗಿಬಿಡುತ್ತೆ. ಸೊ ಇದು ನೀರು ದೋಸೆ ಆಗಿರೋದ್ರಿಂದ ನಾವು ನಾರ್ಮಲ್ ಏನು ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಇರಬೇಕು. ದೋಸೆ ತವ ಚೆನ್ನಾಗಿ ಬಿಸಿಯಾಗಿರಬೇಕು. ಹೇಗೆ ಅಂದರೆ ಫುಲ್ ಚಟಪಟ ಚಟಪಟ ಅನ್ನಬೇಕು ನಾವು ಈ ಹಸಿಟ್ಟನ್ನು ಅದ್ರ ಮೇಲೆ ಹಾಕಿದಾಗ. ಅದು ಬಿಸಿ ಆಗಿಲ್ಲ ಅಂದರೆ ಇದೊಂಥರ ಬ್ರೇಕ್ ಆದಂಗೆ ಆಗುತ್ತೆ, ಮಧ್ಯ ಚೆನ್ನಾಗಿ ಬರೋದಿಲ್ಲ. ಸೊ ಫುಲ್ ಬಿಸಿ ಮಾಡಿರಿ, ಅದರಿಂದ ಹೊಗೆ ಬರ್ತಾ ಇರಬೇಕು ಮೇಲೆ. ಸೊ ಇದು ಜಸ್ಟ್ ನೀವು ಎಲ್ಲೆಲ್ಲಿ ಹಾಕ್ತಿರೋ ಅಲ್ಲಲ್ಲೇ ಅಂಟ್ಕೊಳ್ಳುತ್ತೆ. ಇದನ್ನು ಸ್ಪ್ರೆಡ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ತುಂಬ ನೀರು ಹಾಕ್ಬಿಟ್ರು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಕನ್ಸಿಸ್ಟೆನ್ಸಿ ನಾರ್ಮಲ್ಗಿಂತ ಒಂದು ಚೂರು ತೆಳ್ಳ ಇರಬೇಕಷ್ಟೇ. ಒಬ್ಬರು ಕೇಳ್ತಾ ಇದ್ರು, ನೀವು ಎಷ್ಟು ದಿನಕ್ಕೊಂದ್ಸರಿ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತೀರಾ ಅಂತ. ನಾರ್ಮಲಿ ತಿಂಗಳಿಗೆ 2 ಸಾರಿ ಅಷ್ಟೇ. ಕೆಲವೊಂದು ಸಾರಿ 15 ದಿನ, ಕೆಲವೊಂದು ಸಾರಿ 20 ದಿನ ಆಗಿಬಿಡುತ್ತೆ. ಅಂದರೆ ಅದು ಬೆಡ್ಶೀಟ್ ತುಂಬಾ ಕೊಳೆ ಕಾಣ್ತಾ ಇಲ್ಲ, ನೀಟಾಗಿದೆ ಅನ್ನೋ ಹಾಗಿದ್ರೆ ನಾನು ಹಾಗೆ ಬಿಟ್ಬಿಟ್ಟಿರ್ತೀನಿ. ಯಾವಾಗ ನನಗೆ ಅದು ಸ್ವಲ್ಪ ಡರ್ಟಿ ಆಗಿದೆ, ನಾನು ಚೇಂಜ್ ಮಾಡಬೇಕು ಅನಿಸುತ್ತೋ ಆವಾಗ. ಪಿಲ್ಲೋ ಕವರು ಅಷ್ಟೇ, ಸೇಮ್ ನಾನು ಬೆಡ್ ಸ್ಪ್ರೆಡ್ ತೆಗೆದಾಗ ಪಿಲ್ಲೋ ಕವರ್ಸ್ ಕೂಡ ತೆಗೆದು ಚೇಂಜ್ ಮಾಡ್ತೀನಿ. ನಾನು ಒಂದೊಂದು ಪಿಲ್ಲೋಗೆ 2 ಕವರ್ಸ್ ಹಾಕಿರ್ತೀನಿ, ಎಣ್ಣೆ ಜಿಡ್ಡು ಪಿಲ್ಲೋಗೆ ತಗಲ್ಬಾರ್ದು ಅಂತ ಹೇಳ್ಬಿಟ್ಟು. ತಿಂಗಳಿಗೊಂದ್ಸರಿ ನಾನು ಬ್ಲ್ಯಾಂಕೆಟ್ ಕೂಡ ಹೊರಗಡೆ ಹಾಕಿ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ತೀನಿ. ಈ ಥರ ಮಾಡಬೇಕಾದ್ರೇ ನಿಮಗೆ ಅದು ಧೂಳು ಎಗರೋದು ಗೊತ್ತಾಗುತ್ತೆ. ಎನಿವೇಸ್ ಇದು ಲೂಸ್ ಫ್ಯಾಬ್ರಿಕ್ ಇರುತ್ತೆ, ಅದು ಕೂಡ ಸ್ವಲ್ಪ ಎಗರುತ್ತೆ. ಅದು ನಾವು ಧೂಳು ಅಂತ ಅಂದ್ಕೊಳ್ತೀವಿ, ಡಸ್ಟ್ ಅಂತ ಜಾಸ್ತಿ ಏನಿರೋದಿಲ್ಲ. ಬಟ್ ಧೂಳು ಇದ್ರದ್ದೇನೆ, ಈ ಫ್ಯಾಬ್ರಿಕ್ದೇನೆ ಎಗರುತ್ತೆ. ಅದರ ಜೊತೆ ಹೇರ್ ಫಾಲ್ ಇದ್ದಾಗ ಹೇರ್ ಅಂತೂ ಇದ್ರ ಮೇಲೆ ಅಂಟ್ಕೊಂಡಿರುತ್ತೆ. ಸೊ ಈ ಥರ ಒಂದು ಸರಿ ಬ್ರಷಲ್ಲಿ ನಾನು ಜಸ್ಟ್ ಮೇಲ್ಗಡೆಯಿಂದ ಕೆಳಗಡೆ ಮಾಡಿದಾಗ ಅದು ಎಷ್ಟೇ ಹೇರ್ ಇದ್ರೂ ಕೂಡ ಆ ಬ್ರಷ್ಗೆ ಅದು ಸಿಗಾಕೊಳ್ಳುತ್ತೆ. ಲಾಂಗ್ ಬ್ರಷ್ ನಿಮಗೆ ಇದು ಅಂಗಡಿಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಆನ್ಲೈನಲ್ಲಿ ಏನಾದರೂ ಸಿಕ್ಕಿದ್ರೆ ಲಿಂಕ್ ಹಾಕಿರ್ತೀನಿ, ಯಾಕಂದರೆ ಲಾಸ್ಟ್ ಟೈಮ್ ಕೆಲವೊಬ್ರು ಕೇಳಿದ್ರಿ ಇದನ್ನು. ಸೊ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ನು. ಇದು ಲ್ಯಾಪ್ಟಾಪ್ ಪೋರ್ಟೇಬಲ್ ಸ್ಟ್ಯಾಂಡ್. ಇದರಲ್ಲಿ ಬರೀ ಲ್ಯಾಪ್ಟಾಪ್ ಅಲ್ಲ, ಮಕ್ಕಳು ಬೇಕಿದ್ರೆ ಹೋಮ್ವರ್ಕ್ ಕೂಡ ಮಾಡ್ಬೋದು. ಇದು ಸ್ಟ್ಯಾಂಡ್ಗೆ ಕೆಳಗಡೆ ಚಕ್ರ ಇದೆ, ನಾವು ಎಲ್ಲಂದ್ರಲ್ಲಿ ತೊಗೊಂಡು ತಳ್ಕೊಂಡು ಹೋಗ್ಬೋದು. ಮಕ್ಕಳು ಹೋಮ್ವರ್ಕ್ ಮಾಡೋದಕ್ಕೆ ಅಥವಾ ಸೋಫಾ ಮೇಲೆ ಕೂತ್ಕೊಂಡು ತಿಂಡಿ ಮಾಡೋರಿಗೆ, ಊಟ ಮಾಡೋರಿಗೆ, ಈಗ ಓಲ್ಡ್ ಏಜ್ ಇರ್ತಾರೆ ಅವ್ರಿಗೆ ಕೂತ್ಕೊಂಡಿದ್ದ ಕಡೆನೇ ಕೊಡಬೇಕು ಅನ್ನೋ ಟೈಮಲ್ಲಿ ಈ ಥರ ಸ್ಟ್ಯಾಂಡನ್ನು ಯೂಸ್ ಮಾಡ್ಬೋದು. ಇದು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸೊ ಇವತ್ತಿನ ಬೆಳಗ್ಗಿನ ಕ್ಲೀನಿಂಗ್ ಪ್ರೋಗ್ರಾಮ್ ಸದ್ಯಕ್ಕೆ ಮುಗಿಸ್ಬಿಟ್ಟು ಈಗ ಬೆಡ್ಶೀಟ್ಸ್ನೆಲ್ಲ ಕೂಡ ವಾಶ್ಗೆ ಹಾಕ್ತಾ ಇದ್ದೀನಿ. ಅದಾದಮೇಲೆ
ಮನೆ ಗುಡಿಸ್ಕೊಳ್ತೀನಿ. ಇನ್ನೇನು ಸ್ನಾನಕ್ಕೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಹೊರಗಡೆ ನೋಡಿದ್ರೆ ಆಲ್ರೆಡಿ ಕ್ಲೌಡಿ ಆಗೋಯ್ತು. ಬ್ಲ್ಯಾಂಕೆಟ್ ಹೊರಗಡೆ ಹಾಕಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಈಗ ವ್ಯಾಕ್ಯೂಮ್ ಮಾಡೋಣ ಅಂತ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಅದು ಸ್ನಾನದ ಮುಂಚೆ ಮಾಡಿದ್ರೇ ಬೆಟರು, ಇಲ್ಲಾಂದರೆ ನಾನು ಮತ್ತೆ ಅಡುಗೆ ಎಲ್ಲ ಮಾಡಿದ್ಮೇಲೆ ಸಂಜೆ ಮಾಡಬೇಕಾಗತ್ತೆ ಈ ಕೆಲಸನ. ಸಂಜೆ ನಾನು ಎಡಿಟಿಂಗ್ ಕುತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆವಾಗಲೂ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಮಾಡಿಬಿಡೋಣಪ್ಪ ಒಂದು 10 ನಿಮಿಷ ಅಂಥೇಳಿ ಇವಾಗ ಬಂದು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹರಡ್ಕೊಂಡಿದ್ದೀನಿ ಬ್ಲ್ಯಾಂಕೆಟನ್ನು. ಆ್ಯಂಡ್ ಇದು ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿಬಿಟ್ಟು ನಾನು ಈ ಮುಂಚೆನೂ ತೋರಿಸಿದ್ದೀನಿ. ಡಸ್ಟ್ ಕ್ಲೀನೇ ಮಾಡಿರಲಿಲ್ಲ, ಸೊ ಡಸ್ಟ್ ಈಗ ಕ್ಲೀನ್ ಮಾಡಿಕೊಂಡು ಶುರು ಮಾಡ್ತೀನಿ. ನನಗಂತೂ ಸ್ನೇಹಿತರೆ ಎಷ್ಟೊಂದು ಅಗಾರೋದು ಪ್ರಾಡಕ್ಟ್ ರಿಸೀವ್ ಆಗಿದೆ ಅಂದರೆ ಅದರಲ್ಲಿ ಸುಮಾರು ವ್ಯಾಕ್ಯೂಮ್ ಕ್ಲೀನರ್ಗಳೇ ಇರೋದು. ಏನು ಇಷ್ಟೊಂದು ವ್ಯಾಕ್ಯೂಮ್ ಕ್ಲೀನರ್ ಎಲ್ಲನೂ ಜಸ್ಟ್ ಡಸ್ಟ್ ತಾನೇ ತಗೊಳ್ಳೋದು, ಸಕ್ ಮಾಡೋದು ಅಂತ ನಾನು ಅಂದ್ಕೊಂಡಾಗ ಇದು ಡಿಫ್ರೆಂಟ್ ಆಗಿದೆ. ಯಾಕೆ ಅಂದರೆ ಇದರಲ್ಲಿ UV ರೇಸ್ ಇದೆ. ಅಂದರೆ ಈಗ ನಾವು ಬಿಸಿಲಿಗೆ ಹಾಕೋದು ಯಾಕೆ ಹೇಳಿ, ಬಿಸಿಲು ಚೆನ್ನಾಗಿ ಬಿದ್ದಾಗ ಇದರಲ್ಲಿ ಇರೋ ಅಂಥ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಸಾಯುತ್ತೆ ಅಂತ ಹೇಳಿಬಿಟ್ಟು. ಬಿಸಿಲೇ ಇಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು? ಸೊ UV ರೇಸ್ ಇರೋ ಅಂಥ ಈ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ತುಂಬಾ ಯೂಸ್ಫುಲ್. ದೊಡ್ಡ ದೊಡ್ಡ ಬ್ಲ್ಯಾಂಕೆಟ್ಸು ವಾಶ್ ಮಾಡೋದಕ್ಕೂ ಕಷ್ಟ, ವಾಶ್ ಮಾಡೋಕ್ಕಾಗೋದಿಲ್ಲ, ನಾನು ಮಾಡೇ ಇಲ್ಲ. ಬಿಸಿಲಿಗೆ ಹಾಕೋಣ ಅಂದರೆ ಬಿಸಿಲು ಇಲ್ಲ. ಸೊ ಇಂಥ ಟೈಮಲ್ಲಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಎಷ್ಟು ಡಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಡಸ್ಟ್ ಎಲ್ಲ ಕ್ಲೀನ್ ಮಾಡೇ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಒಂದೇ ಬ್ಲ್ಯಾಂಕೆಟಲ್ಲಿ ಅಂದರೆ ಅದರದ್ದು ಫ್ಯಾಬ್ರಿಕ್ ಕೂಡ ಬಂದಿರುತ್ತೆ, ಫುಲ್ಲು ಧೂಳು ಅಂತ ಹೇಳೋದಿಲ್ಲ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೇನಾದರೂ ನೋಡಬೇಕು ಅನಿಸಿದ್ರೆ ಒಂದು ಸಾರಿ ಚೆಕ್ ಮಾಡಿ. ಸ್ನೇಹಿತರೆ ಈಗ ಸ್ನಾನ ಮಾಡಿ ಬಂದೆ, ಈಗ ಹೋಗ್ಬಿಟ್ಟು ತಿಂಡಿ ಮಾಡಬೇಕು. ಇವತ್ತು ತುಂಬ ಅಂದರೆ ತುಂಬಾ ಲೇಟ್ ಆಗೋಯ್ತು. ಆದ್ರೂ ನನಗೆ ಹೊಟ್ಟೆ ಹಸಿವಿಲ್ಲ. ಇಲ್ಲ ಅಂದಿದ್ರೆ ಸ್ನಾನಕ್ಕೆ ಹೋಗೋ ಟೈಮ್ ಅಷ್ಟೊತ್ತಿಗೆ ಮೊದಲು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇವತ್ತು ಸ್ನಾನ ಮಾಡಿ ಬಂದಿದ್ದೀನಿ, ಪೂಜೆ ಮಾಡೋದಕ್ಕೆ ಈಗ ಹೋಗಬೇಕು, ಬಟ್ ಹೊಟ್ಟೆ ಹಸಿವಾಗ್ತಾ ಇಲ್ಲ. ಅದಕ್ಕೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಟಾಪಿಕ್ ಡಿಸ್ಕಸ್ ಮಾಡೋಣ ಅಂತ. ಸೊ ಏನಪ್ಪ ಅಂದರೆ, ನಾವು ಗೃಹಿಣಿಯರು, ಹೋಮ್ ಮೇಕರ್ಸ್ ಮನೇಲೇ ಯಾವಾಗಲೂ ಇರ್ತೀವಿ. ನಾವು ಮನೇಲೇ ಇರ್ತೀವಿ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಡ್ರೆಸ್ ಹಾಕ್ಕೊಳ್ಳೋದು ಅಥವಾ ಗ್ರೂಮ್ ಮಾಡ್ಕೊಳ್ಳದೆ ಹೇಗೋ ಒಂದು ಇರೋದು, ಆ ಥರ ಇರ್ತೀವಿ. ಲೈಕ್ ನಮ್ಮ ಕಂಫರ್ಟ್ ಝೋನಲ್ಲಿ ಇರ್ತೀವಿ. ಸಡನ್ನಾಗಿ ಯಾರೋ ಒಬ್ಬರು ಬರ್ತಾರೆ. ಆಗ ನಿಮ್ಗೆ ಅನಿಸುತ್ತೆ, ಅಯ್ಯೋ ಇವಾಗಲೇ ಬರಬೇಕಿತ್ತ, ನಾನು ನೋಡಿದ್ರೆ ಹೀಗಿದ್ದೀನಿ ಅಂತ ಒಂಚೂರಾದರೂ ನಿಮಗೆ ಅನಿಸುತ್ತೆ. ಸೊ ಆ ಥರ ಸಿಚುವೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೆ ನೀವು ಏನು ಮಾಡಬೇಕು? ಯಾವಾಗಲೂ ಮೇಕಪ್ ಮಾಡಿಕೊಂಡೆ ಅಥವಾ ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಂಡೇ ಅಥವಾ ಹೊಸ ಬಟ್ಟೆನೇ ಹಾಕ್ಕೊಂಡಿರೋಕ್ಕಾಗುತ್ತಾ ಮನೇಲಿ? ನಾಟ್ ಪಾಸಿಬಲ್. ಕೆಲವೊಂದು ಕಮೆಂಟ್ ಬರೋದು ಅಂದರೆ, ನಾವು ಡೈಲಿ ವೇರ್ಗೆ ಹಾಕೊಳ್ಳೋ ಅಂಥ ಡ್ರೆಸ್ಗಳನ್ನ ಕಲೆಕ್ಷನ್ಸ್ ತೋರಿಸಿ, ನಾವು ಮನೇಲಿ ಇರಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ನಾನು ಎರಡನೇದು ಈ ಕಾಮೆಂಟ್ಗೆ ಏನು ಹೇಳೋದು ಅಂದರೆ, ಮನೇಲಿ ಇರಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆ ಅಂತಾನೆ ಅಥವಾ ಡೈಲಿ ವೇರ್ಗೆ ಮಾಡೋದಕ್ಕೆ ಅಂತಾನೆ ನೀವು ಡ್ರೆಸ್ಗಳನ್ನ ದುಡ್ಡು ಕೊಟ್ಟು ತೊಗೊಳ್ಬೇಕು ಅಂತ ನೆಸಸರಿ ಇಲ್ಲ. ಸೊ ನಾನು ಹೇಗೆ ಫಾಲೋ ಮಾಡ್ತೀನಿ, ನಾನು ಯೂಶ್ವಲಿ ಏನೇ ಇದ್ರೂ ಹೊರಗಡೆ ಹೋಗಬೇಕಾದ್ರೆ ಯಾವ ರೀತಿಯಲ್ಲಿ ಡ್ರೆಸ್ಗಳು ಬೇಕೋ, ನನಗೆ ಯಾವ ರೀತಿಯಲ್ಲಿ ಹಾಕೋದಕ್ಕೆ ಇಷ್ಟ ಆಗುತ್ತೋ ಅಂಥದನ್ನು ಮಾತ್ರನೇ ನಾನು ಶಾಪ್ ಮಾಡೋದು. ಪ್ಲಸ್ ನೈಟ್ ವೇರ್ಸ್ ನಾನು ಹೇಗೆ ಮಾಡ್ತೀನಿ ಅಂದರೆ, ಈಗ ಈ ಟಾಪ್ ನಾನು ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆ ಅಂತಾನೆ ತೊಗೊಂಡಿದ್ದು. ಬಟ್ ಆಫ್ಟರ್ 2-3 ವಾಶ್ ನನಗೆ ಅದು ಸ್ವಲ್ಪ ಲೂಸ್ ಅನ್ಸೋಕ್ಕೆ ಶುರು ಆಯಿತು, ಸ್ವಲ್ಪ ಡಲ್ ಕಾಣ್ತಾ ಇದೆ ಅಂತ ಅನ್ನಿಸ್ತು. ಸೊ ನಾನು ಸ್ಟಾಪ್ ಮಾಡಿದೆ, ಹೊರಗಡೆ ಹೋಗಬೇಕಾದ್ರೆ ಹಾಕೊಳ್ಳೋದು, ಮನೇಲಿ ಹಾಕ್ತಾ ಇದ್ದೀನಿ ಈಗ. ಆ್ಯಂಡ್ ಅದ್ರ ಜೊತೆ ಒಂದು ನೈಟ್ ಪ್ಯಾಂಟ್ ತೊಗೊಂಡಿದ್ದೀನಿ, ಅದನ್ನು ಇವತ್ತು ಪೇರ್ ಮಾಡಿದ್ದೀನಿ. ಸೊ ನಾನು ನಿಮಗೆ ಹೇಳೋದೇನೆಂದರೆ, ಒಂದು ಸಿಚುವೇಶನ್ ಹೇಳಿದೆ ನೋಡಿ, ಯಾರೊಬ್ರು ಬಂದಾಗ ನೀವು ಒಂದು ಪ್ರೆಸೆಂಟೇಬಲ್ ವೇಯಲ್ಲಿ ಇರಬೇಕು. ಓಕೆ, ಐ ಆಮ್ ಲುಕಿಂಗ್ ಗುಡ್, ನಿಮಗೆ ಆ ಕಾನ್ಫಿಡೆನ್ಸ್ ಇರಬೇಕು. ಆ ರೀತಿಯಲ್ಲಿ ನೀವು ಡ್ರೆಸ್ ಮಾಡ್ಕೊಳ್ಬೇಕು. ನಾನು ಹೇಳಿದಾಗೆ ನೀವು ಒಳ್ಳೆ ಡ್ರೆಸ್ ಹಾಕೊಂಡು ಕೂತ್ಕೊಳ್ಳಿ, ಮನೇಲಿ ಇದ್ರೂ ಪರವಾಗಿಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ನಾನು ಎಣ್ಣೆ ಹಚ್ಚಿದ್ದೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಹೇಗೋ ಒಂದು ಹಾಗೆ ಗಂಟು ಹಾಕ್ಕೊಂಡು, ಕೆಲವೊಬ್ರಂತೂ ಎಣ್ಣೆ ಹಚ್ಚಿದಾಗ ಬಾಚೋದೇ ಇಲ್ಲ, ಗಂಟು ಹಾಕಿ ಬಿಟ್ಬಿಟ್ಟಿರ್ತಾರೆ. ಎಣ್ಣೆ ಹಚ್ಚಿದಾಗ ಆಬ್ವಿಯಸ್ಲಿ ಮುಖ ಕೂಡ ಸ್ವಲ್ಪ ಡಲ್ ಆಗುತ್ತೆ. ಸೊ ಮುಖಕ್ಕೆ ಏನಾದರೂ ನೀವು ಆಯಿಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪೌಡರ್ ಹಚ್ಚೋದು, ಕ್ರೀಮ್ ಹಚ್ಕೊಳ್ಬೋದು. ಆ್ಯಂಡ್ ಡ್ರೆಸ್ಗಳು ನೀವು ಹೇಗೆ ಚೂಸ್ ಮಾಡಬೇಕು ಅಂದರೆ, ಹೇಳಿದ್ನಲ್ಲ, ನಿಮಗೆ ಅದು ಕಾನ್ಫಿಡೆನ್ಸ್ ಇರಬೇಕು. ಐ ಆಮ್ ಲುಕಿಂಗ್ ಗುಡ್ ಅಂತ ಹೇಳಿಬಿಟ್ಟು ನೀವು ಹಾಕೊಳ್ಳೋ ಡ್ರೆಸ್ಸಲ್ಲಿ ಕೂಡ ನೀವು ಅದನ್ನು ಹೇಗೆ ಕ್ಯಾರಿ ಮಾಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ನಾನು ಈ ಒಂದು ಟಾಪ್ ಹಾಕಿದ್ದೀನ, ಅದ್ರ ಜೊತೆ ಈ ಪೈಜಾಮನ ಪೇರ್ ಮಾಡಿದ್ದೀನಿ. ಇದು ಕೂಡ ನಂದು ನೈಟ್ ಡ್ರೆಸ್ಸೇನೆ, ಹೊಸದಿದೆ, ನೈಟ್ಗೆ ಅಂತಲೇ ತೊಗೊಂಡಿರೋದು. ಒಂದ್ಸರಿನೂ ವಾಶ್ ಮಾಡಿಲ್ಲ ಅಂತ ಈಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡಲ್ ಆದರೆ ನಾನು ಡೇ ಟೈಮಲ್ಲಿ ಕೂಡ ಇದನ್ನು
ಪ್ರಿಫರ್ ಮಾಡೋದಿಲ್ಲ. ಸೊ ದಿಸ್ ಇಸ್ ವೆರಿ ಕಂಫರ್ಟೇಬಲ್ ಫಾರ್ ಮಿ. ಲೂಸ್ ಆಗಿದೆ, ಟಿ ಶರ್ಟ್ ಹಾಕಿದ್ದೀನಿ. ಸೊ ಇದರಲ್ಲಿ ಒಂದು ನಾನು ಮಾಡಿರೋದೇನು ಅಂದರೆ ಐ ಹ್ಯಾವ್ ಟಕ್ ಇನ್. ಸೊ ನನ್ನ ಲುಕ್ ನೋಡ್ಬೋದು ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಈಗ ಇದೇ ನಾನು ಪೈಜಾಮ ತಾನೇ ನಾನು ಹಾಕಿರೋದು, ನೈಟ್ ಡ್ರೆಸ್ ತಾನೇ ನಾನು ಹಾಕಿರೋದು ಅಂದ್ಬಿಟ್ಟು ಹೀಗಿರೋದಕ್ಕೂ ನಾನು ಮೊದಲು ಹೇಗೆ ಟಕ್ಕಿನ್ ಮಾಡಿಕೊಂಡು ಒಂಥರ ಅದು ಟಕ್ಕಿನ್ ಮಾಡಿದಾಗ ನಮ್ಮ ಪೋಸ್ಚರೇ ಚೇಂಜ್ ಆಗುತ್ತೆ. ಆ ಥರ ಹೇಗಿತ್ತು ಈ ಥರ ಹೇಗಿತ್ತು ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಸೇಮ್ ಡ್ರೆಸ್, ಸ್ವಲ್ಪ ಸ್ಟೈಲ್ ಡಿಫ್ರೆಂಟು. ಸೊ ಇದನ್ನು ವೇರಿಂಗ್ ವರ್ಸಸ್ ಸ್ಟೈಲಿಂಗ್ ಅಂತ ಹೇಳ್ತಾರೆ. ನೀವು ಚೂಸ್ ಮಾಡೋ ಡ್ರೆಸ್ಗಳು ಹೇಗಿರಬೇಕು ಅಂತ ಹೇಳಿದೆ, ಆ್ಯಂಡ್ ಅದನ್ನು ನೀವು ಹೇಗೆ ಕ್ಯಾರಿ ಮಾಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ದಿಸ್ ಗಿವ್ಸ್ ಯು ಅ ಕೈಂಡ್ ಆಫ್ ಕಾನ್ಫಿಡೆನ್ಸ್. ಸೊ ಈ ಥರ ನೀವು ಒಂದು ಪ್ರೆಸೆಂಟೇಬಲ್ ವೇಯಲ್ಲಿ ಸ್ವಲ್ಪ ಗ್ರೂಮ್ ಮಾಡಿಕೊಂಡು, ಅಂದರೆ ಈಗ ಎಣ್ಣೆ ಹಚ್ಚಿದ್ದೀನಿ ಅಂದ ತಕ್ಷಣ ಹೇಗಂದ್ರಾಗೆ ಇರೋದನ್ನು ಬಿಟ್ಟು ಸ್ವಲ್ಪ ನೀಟಾಗಿ ಬಾಚ್ಕೊಂಡು ಮುಖಕ್ಕೆ ಸ್ವಲ್ಪ ಟ್ರೀಟ್ ಮಾಡಿ ಯಾವ ರೀತಿಯಲ್ಲಿ ಡ್ರೆಸ್ ಚೂಸ್ ಮಾಡ್ಬೇಕಂದ್ರೆ ನೀವು ಆ ಡ್ರೆಸ್ ಹಾಕ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಂಥ ಡ್ರೆಸ್ಗಳನ್ನ ಚೂಸ್ ಮಾಡೋದು, ಅಥವಾ ಯಾರಾದರೂ ಬಂದಾಗ ನಿಮಗೆ ಲೋ ಫೀಲ್ ಆಗೋದು ಆ ಥರ ಡ್ರೆಸ್ಗಳನ್ನ ನೀವು ಹಾಕೋದಕ್ಕೆ ಹೋಗಬೇಡಿ. ನಿಮಗೆ ಒಂದು ಒಳ್ಳೆ ಬಟ್ಟೆ ಹಾಕಿದಾಗ ಖುಷಿ ಆಗತ್ತೆ. ಯಾರೇ ಬಂದ್ರೂ ನೀವು ತುಂಬಾ ಖುಷಿಯಾಗಿ ಅವ್ರನ್ನ ಫೇಸ್ ಮಾಡ್ತೀರಾ, ಅವ್ರನ್ನ ವೆಲ್ಕಮ್ ಮಾಡ್ತೀರಾ. ಆ ರೀತಿಯಲ್ಲಿ ನೀವು ಡ್ರೆಸ್ಗಳನ್ನ ಚೂಸ್ ಮಾಡಬೇಕು ಅಂತ ನಾನು ಹೇಳೋದು. ಈಗ ಹೇಳಿದ್ನಲ್ಲ, ವೇರಿಂಗ್ ವರ್ಸಸ್ ಸ್ಟೈಲಿಂಗ್. ಸೊ ಈ ವಿಷಯ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ದೇನಾದರೂ ಕಾಂಟ್ರಿಬ್ಯೂಷನ್ ಇದ್ದರೆ, ಒಪಿನಿಯನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ತಿಂಡಿ ಇವತ್ತು ನೀರು ದೋಸೆ, ಟೊಮ್ಯಾಟೊ ನೀರು ದೋಸೆ. ನಾನು ಇದನ್ನು ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೆ. ಈಗ ಹೇಗಾಗಿದೆ ಅಂದರೆ ಅದು ಹಳೇದು ನಾನು ನೋಡಿದ್ದೀನಿ, ಬಟ್ ಇವಾಗ ಸಿಗ್ತಾ ಇಲ್ಲ. ಅದನ್ನು ಶೇರ್ ಮಾಡಿ ಲಿಂಕು ಅಂತ ಕೇಳ್ತೀರಾ. ಅಂದರೆ ನಾನು ರೆಸಿಪಿದು ನಾನ್ ವೆಜ್, ವೆಜ್, ಸ್ನ್ಯಾಕ್ಸ್, ಸ್ವೀಟ್, ಬ್ರೇಕ್ಫಾಸ್ಟ್ ಅಂತ ಬೇರೆ ಬೇರೆನೇ ಫೋಲ್ಡರ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಅಲ್ಲಿ ನಾನು ಒಂದು ಪಿಕ್ಚರ್ ಹಾಕಿರ್ತೀನಿ, ಇಲ್ಲ ಅಂದರೆ ಅದರ ರಿಲೇಟೆಡ್ ಹೆಸರು ಹಾಕಿರ್ತೀನಿ ಟೈಟಲಲ್ಲಿ. ಅದನ್ನ ನೋಡಿ ತಗೊಳ್ಬೇಕು. ಬಟ್ ತುಂಬ ವಿಡಿಯೋಸ್ ಇರುತ್ತಲ್ಲ, ಹುಡುಕೋದಕ್ಕೆ ಕಷ್ಟ. ನೀರು ದೋಸೆ ಬೈ ಟಾಪ್ ವಿತ್ ಚೈತ್ರ ಅಂತ ಹೇಳಿದ್ರೆ ಬಂದ್ಬಿಡುತ್ತೆ. ಬರುತ್ತಾ? ಬರುತ್ತೆ. ನೀರು ದೋಸೆ ಬೈ ಟಾಪ್ ವಿತ್ ಚೈತ್ರ ವ್ಲಾಗ್ಸ್. ಏನು ಬೇಕಂದ್ರೆ ಟಾಪ್ ವಿತ್ ಚೈತ್ರ ವ್ಲಾಗ್ಸ್ ಅಂತ ಆ್ಯಡ್ ಮಾಡ್ಬೇಕಷ್ಟೇ. ಓಕೆ, ನೋಡಿ ರಾಜೇಶ್ ಹೇಳೋ ಥರ ಮಾಡಿದ್ರೆ ಸಿಗುತ್ತಂತೆ. ನೀವು ಕೂಡ ಟ್ರೈ ಮಾಡಿ. ಬಟ್ ನಿನ್ನೆ ನನಗೊಂದು ಬೇಕಿತ್ತು ವಿಡಿಯೋ, ಅದು ಸಿಕ್ತು ನಿನ್ನೆ ರಾಜೇಶ್ ಹೇಳೋ ಪ್ರಕಾರನೇ. ಏನಾಗಿದೆ, ನನ್ನ ಕಸಿನ್ ನಮ್ಮ ಮನೆಗೆ ಬಂದಿದ್ಲು ನೋಡಿ, ಅವಳು ಹೊಸ ತವಾ ತೊಗೊಂಡಿದ್ದಾಳೆ, ಐರನ್ ತವಾ. ಅದು ತೊಗೊಂಡು ವಾಶ್ ಮಾಡಿದ್ದಾಳೆ. ಈಗ ಫಸ್ಟ್ ಟೈಮ್ ತಂದಾಗ ವಾಶ್ ಮಾಡ್ತಾರಲ್ವಾ, ಸೊ ವಾಶ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಅದೇನಾಗಿದೆ, ನೀರು ಇರುತ್ತಲ್ವಾ, ಅದು ಒಂಥರ ತುಕ್ಕಿಡ್ದಂಗೆ ಆಗ್ಬಿಟ್ಟಿದೆ ಫುಲ್ಲು. ಅವಳು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾಳೆ. ಅಕ್ಕ ನೋಡಿಲಿ ಹೆಂಗಾಗಿದೆ ಅಂದ್ಕೊಂಡು ನನಗೆ ಫೋಟೋ ಕಳಿಸಿದ್ಲು. ನಾನೇ ಅವಳಿಗೆ ಕಾಸ್ಟ್ ಐರನ್ ತಗೋ ಅಂತ ಹೇಳಿದ್ದು, ಸೊ ನನಗೆ ಕಳಿಸಿದ್ಲು ಅವಳು. ಆವಾಗ ನಾನು ಜಸ್ಟ್ ಯೂಟ್ಯೂಬ್ ಸರ್ಚಲ್ಲಿ ಹೋಗ್ಬಿಟ್ಟು ರೀಸ್ಟೋರಿಂಗ್ ಕಾಸ್ಟ್ ಐರನ್ ಅಂತ ಹೇಳಿಬಿಟ್ಟು ಟಾಪ್ ವಿತ್ ಚೈತ್ರ ಅಂತ ಹಾಕಿದ್ದು. ಸೀಸನಿಂಗ್ ಕಾಸ್ಟ್ ಐರನ್ ಟಾಪ್ ವಿತ್ ಚೈತ್ರ ಅಂತ. ಸೊ ಕರೆಕ್ಟಾಗಿ ನನಗೆ ಅದು ವಿಡಿಯೋ ಸಿಕ್ತು. ಅದು ನಾನು ಹೋದ ವರ್ಷ ಮಾಡಿದ್ದು. ಅದನ್ನು ಟೈಟಲಲ್ಲಿ ಇದೆ, ಸಾನು ಫಸ್ಟ್ ಡೇ ಆಫ್ ಸ್ಕೂಲ್. ಅದರಲ್ಲಿ ನಾನು ಒಂದು ಪಿಕ್ಚರ್ ಕೂಡ ಹಾಕಿದ್ದೀನಿ. ಸೊ ನೀವು ಕೂಡ ಹೀಗೆ ಟ್ರೈ ಮಾಡಿ ನೋಡಿ. ನೀರು ದೋಸೆ ಅಥವಾ ಟೊಮ್ಯಾಟೊ ನೀರು ದೋಸೆ ಟಾಪ್ ವಿತ್ ಚೈತ್ರ ಅಂತ ಹಾಕಿದ್ರೆ ನಿಮಗೆ ಆ ವಿಡಿಯೋ ಕರೆಕ್ಟಾಗಿ ಸಿಗುತ್ತೆ. ಸೊ ಈಗ ತಿಂಡಿ ಟೈಮ್. ಇದು ಸ್ನೇಹಿತರೆ, ನಾನು ಮಲ್ಲೇಶ್ವರಮಲ್ಲಿ ಹೋದಾಗ ತೋರಿಸಿದೆ ನೋಡಿ ಶಾಪಿಂಗ್ ಹಾಲಲ್ಲಿ. 2 ರಮ್ಯನ್ಗೆ ಅಂತ ತೊಗೊಂಡ್ರು, 1 ನಾನು ತೊಗೊಂಡೆ ಅಂತ ಹೇಳ್ಬಿಟ್ಟು. ಆ ಪ್ಯಾಂಟ್ ಇದು ಚೆನ್ನಾಗಿದೆ, ಲೂಸಾಗಿ. ಆದರೆ ನಾನು ಇನ್ನೂ ಒಂದ್ಸರಿನೂ ನೀರಿಗೆ ಹಾಕಿಲ್ಲ. ನೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಅದು ಇಷ್ಟು ದೊಡ್ಡದಾಗಿದೆ. ಇದು ನಿಮಗೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲಿ 500 ರೂಪಾಯಿಗೆ 3 ಕೊಡ್ತಾರೆ. ಒಂದೊಂದು ತೊಗೊಳೋದಕ್ಕೆ ಹೋದರೆ 200. ಅವ್ರು ಆ್ಯಕ್ಚುಲಿ ಒಂದರ ರೇಟ್ ಹೇಳೋದೇ ಇಲ್ಲ. 1 ಕೊಡಿ ಅಂದಾಗ ಮಾತ್ರನೇ ಅವ್ರ ಹತ್ರ ರೇಟ್ ಹೇಳ್ತಾರೆ. ಬಟ್ ಇಲ್ಲ ಅಂದರೆ 500ಕ್ಕೆ 3, 500ಕ್ಕೆ 3 ಎಲ್ಲೇ ಹೋದ್ರೂ ಸೇಮ್ ರೇಟ್ ಫುಲ್ ಮಲ್ಲೇಶ್ವರಮ. ಈಗ ತಿಂಡಿ ಮುಗಿಸ್ಬಿಟ್ಟು ಸ್ನೇಹಿತರೆ, ಈಗ ಲ್ಯಾಪ್ಟಾಪನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ಎಡಿಟಿಂಗ್ ತೊಗೊಳೋದಕ್ಕಾಗೋದಿಲ್ಲ, ಯಾಕಂದರೆ ನಾನು ಮತ್ತೆ ಈಗ ಅಡುಗೆ ಶುರು ಮಾಡಬೇಕು. ಬಟ್ ಇವತ್ತೊಂದು ವ್ಲಾಗ್ ಹಾಕಿದ್ದೆ ಬೆಳಿಗ್ಗೆ. ಸೊ ಅದು ಪಬ್ಲಿಷ್ ಆಗೋದಕ್ಕೆ ಟೈಮ್ ಸೆಟ್ ಮಾಡಿ ಬಿಟ್ಟಿದ್ದೆ. ನಾನು ಓಪನ್ ಮಾಡಿ ನೋಡೇ ಇರಲಿಲ್ಲ. ಅದಕ್ಕೆ ಅದನ್ನು ಸ್ವಲ್ಪ ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ಕೂರ್ತಾ ಇದ್ದೀನಿ.
ಎಷ್ಟೊತ್ತು ಜಾಸ್ತಿ ಇವತ್ತು ಕೂರಕ್ಕಾಗೋದಿಲ್ಲ. ಟೈಮ್ ತುಂಬಾ ಕಡಿಮೆ ಇದೆ. ಅಂದರೆ ಇವತ್ತು ನನಗೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದು ಕೂಡ ಲೇಟ್ ಆಯ್ತಲ್ಲ, ತಕ್ಷಣಕ್ಕೆ ನಾನು ಮತ್ತೆ ಈಗ ಅಡುಗೆಗೆ ಶುರು ಮಾಡಬೇಕು. ನನಗೆ ಎಷ್ಟೇ ಕೆಲಸ ಇರಲಿ ಸ್ನೇಹಿತರೆ, ಒಂದು ಸ್ವಲ್ಪ ಹೊತ್ತಾದ್ರೂ ನಾನು ಏನು ವಿಡಿಯೋ ಹಾಕಿದ್ದೀನೋ ಅದ್ರಲ್ಲಿ ನಿಮ್ಮದು ಏನು ಕಾಮೆಂಟ್ಸ್ ಬಂದಿದೆಯೋ ಅದನ್ನು ಚೆಕ್ ಮಾಡಬೇಕು. ಆ್ಯಂಡ್ ಇವತ್ತು ತುಂಬ ಕೆಲಸ ಇದೆ, ಇವತ್ತು ವ್ಲಾಗ್ ಮಾಡೋದು ಬೇಡ ಅನ್ನೋ ಥರನೂ ನನಗೆ ಕೆಲವೊಂದು ಸಾರಿ ಅನ್ಸಿದ್ರು ಅದ್ರ ಮಾರನೇ ದಿನ ಅಯ್ಯೋ ನಾನು ಮಾಡೇ ಇಲ್ವಲ್ಲ. ಸೊ ನನಗೊಂಥರ ಅದು ಯೂಸ್ ಟು ಆಗ್ಬಿಟ್ಟಿದೆ. ಈಗ ನನ್ನ ರುಟೀನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದು, ಅದು ಮಾಡದೆ ನನಗೆ ಇರೋದಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಚಾರ್ಕೋಲ್ ತರಿಸಿದ್ದೀನಿ ಇದ್ದಲು. ಅವತ್ತು ನಾನು ಎಗ್ ಟಿಕ್ಕಾ ಮಸಾಲ ಮಾಡಿದ್ದೆ, ಅದರಲ್ಲಿ ಫ್ಲೇವರ್ ಸರಿಯಾಗಿ ಇಳಿದಿರಲಿಲ್ಲ ತಂದೂರಿದು. ಯಾಕೆ ಅಂದರೆ ಅವತ್ತು ಚಾರ್ಕೋಲ್ ಚೆನ್ನಾಗಿರಲಿಲ್ಲ, ಅದರ ಬೂದಿ ಬೂದಿ ಆಗ್ತಾಯಿತ್ತು, ಸರಿಯಾಗಿ ಹುರಿದಿರಲಿಲ್ಲ ಅಂತ ಹೇಳಿದ್ದೆ. ಸೊ ಇವತ್ತು ನನಗೆ ತಂದುಕೊಟ್ಟಿದ್ದಾರೆ, ಚೆನ್ನಾಗಿದೆ ಗಟ್ಟಿಯಾಗಿ. ಲೆಟ್ಸ್ ಸಿ. ಇವತ್ತು ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ಏನಂತಾರೆ ಅದಕ್ಕೆ, ತಂದೂರಿ ಚಿಕನ್ ಬಿರಿಯಾನಿ, ಚಿಕನ್ ತಂದೂರಿ ಬಿರಿಯಾನಿ ಗೊತ್ತಿಲ್ಲ, ಬಟ್ ಆ ತಂದೂರ್ ಫ್ಲೇವರ್ ನಾನು ಬಿರಿಯಾನಿಲಿ ಹಾಕಬೇಕು ಇವತ್ತು. ಸೊ ಈಗ ನಾನು ತಯಾರಿ ಶುರು ಮಾಡ್ಕೊಳ್ತೀನಿ. ಇವತ್ತು ಸಾನು ಕರ್ಕೊಂಡು ಹೋಗ್ಬೇಕಾದ್ರೆ ರಾಜೇಶ್ಗೆ ಹೇಳಿದೆ ಬರಬೇಕಾದ್ರೆ ತೊಗೊಂಡು ಬನ್ನಿ ಅಂದ್ಬಿಟ್ಟು. ಸಾನು ಚಾರ್ಕೋಲಲ್ಲಿ ಹೇಗೆ ಬಿರಿಯಾನಿ ಮಾಡ್ತೀಯಾ ಮಮ್ಮ ಅಂತ ಅವಳು, ಅದಕ್ಕೆ ನಾನು ಬರೋಬಿಟ್ಟು ತೋರಿಸ್ತೀನಿ ಅಂತ. ಸೊ ಇವತ್ತು ಈಗ ನಾನು ಮಾಡಿಟ್ಬಿಟ್ಟು ಸಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಇವಾಗ ಅಡುಗೆ ಶುರು ಮಾಡಿದ್ದೀನಿ ಸ್ನೇಹಿತರೆ. ಇದೊಂಥರ ದಮ್ ಬಿರಿಯಾನಿ ಥರನೇ ಮಾಡಬೇಕು. ಚಿಕನನ್ನು ಸಪ್ರೇಟಾಗಿ ಕುಕ್ ಮಾಡಿಕೊಂಡು, ಗ್ರೇವಿ ಕುಕ್ ಮಾಡಿಕೊಂಡು, ರೈಸ್ ಕುಕ್ ಮಾಡಿಕೊಂಡು ಎಲ್ಲನೂ ಸೇರಿಸ್ಬೇಕು. ಸೊ ಇದರಲ್ಲಿ ನಾನು ಇವತ್ತು ಫಸ್ಟ್ ಟೈಮ್ ಮಾಡಿದ್ರಿಂದ ಸ್ವಲ್ಪ ಕೆಲವೊಂದು ಥಿಂಗ್ಸ್ಗಳನ್ನ ನಾನು ಚೇಂಜ್ ಮಾಡಬೇಕು ನನಗೆ ಅನಿಸಿದ್ದು ಟೇಸ್ಟ್ ಮಾಡಿದ್ಮೇಲೆ. ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಇನ್ನೊಂದು ದಿನ ಮಾಡಿಬಿಟ್ಟು ಅವಾಗ ಪರ್ಫೆಕ್ಟ್ ಆಗಿ ಬರುತ್ತಲ್ಲ, ಸೊ ಎಕ್ಸಾಕ್ಟ್ ಮೆಷರ್ಮೆಂಟ್ ಒಂದಿಗೆ ನಿಮಗೆ ಶೇರ್ ಮಾಡ್ತೀನಿ. ಫ್ಲೇವರ್ ಬಂದಿದೆ. ನಾನು ಇವತ್ತು ಎಕ್ಸ್ಪೆರಿಮೆಂಟ್ ಮಾಡಿರೋದು ತಂದೂರ್ದು, ಚೆನ್ನಾಗಿದೆ, ಫ್ಲೇವರ್ ಬಂದಿದೆ. ಚಾರ್ಕೋಲಲ್ಲಿ ಹೆಂಗೆ ಮಾಡಿದೆ, ಇದು ಮಸಾಲೆ ಮಾಡಿಬಿಟ್ಟು ಚಾರ್ಕೋಲ್ನ ಬಿಸಿ ಮಾಡಿದೆ, ಸಪ್ರೇಟಾಗಿ ಗ್ರಿಲ್ ಅಲ್ವಾ ಅದ್ರ ಮೇಲ್ಗಡೆ ಬಿಸಿ ಮಾಡಿದೆ ಚೆನ್ನಾಗಿ. ಇಟ್ ಟರ್ನ್ ಟು ರೆಡ್. ದೆನ್ ನಾನು ಒಂದು ಬಟ್ಲು ತೊಗೊಂಡು ಅದನ್ನು ಬಟ್ಲು ಒಳಗಡೆ ಹಾಕ್ಬಿಟ್ಟು ಈ ಮಸಾಲೆ ಒಳಗಡೆ ಇಟ್ಬಿಟ್ಟು ತುಪ್ಪ ಹಾಕ್ತೆ. ಈ ಥರ ಇಟ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಐ ಕ್ಲೋಸ್ ಹೋಲ್. ತುಪ್ಪ ಹಾಕಿದ್ದು ಆ ಚಾರ್ಕೋಲ್ಗೆ. ಅದರಿಂದ ಸ್ಮೋಕ್ ಬಂತಲ್ವಾ, ಆ ಸ್ಮೋಕಲ್ಲಿ ಇದು ಫ್ಲೇವರ್ ಬಂದಿರೋದು. ಓಕೆ ಸ್ನೇಹಿತರೆ, ಇನ್ನೂ ಒಂದು ಸಾನುಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರಿ, ತುಂಬ ಚೆನ್ನಾಗಿ ಜೋಡಿಸ್ಕೊಂಡಿದ್ದಾಳೆ ಅಂತ. ಸೊ ನಿಮ್ಮ ಬಿಹಾಫಲ್ಲಿ ನಾನು ಸಾನುಗೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಅಂತ. ನೋಡಿ ಮುಖ ಹೆಂಗೆ ಅರಳಿದೆ. ಸೊ ಇವತ್ತು ಬೆಳಿಗ್ಗೆ ನಾನು ಒಂದು ವ್ಲಾಗ್ ಹಾಕಿದ್ದೆ, ಅದರಲ್ಲಿ CCTV ಕ್ಯಾಮ್ರಾ ಹಾಕ್ಸಿದ್ವಲ್ಲ ಅದರದ್ದು. ಸುಮಾರು ಜನ ಅದ್ರದ್ದು ಕಾಸ್ಟ್ ಎಷ್ಟಾಯಿತು ಅಂತ ಕೇಳಿದ್ರಿ. ಸೊ ನಮ್ಮದು ಕಾಸ್ಟ್ ಎಷ್ಟಾಯಿತು ಅಂದರೆ ನಮ್ಮದು 17,000 ಆಯಿತು 3 ಕ್ಯಾಮ್ರಾಗೆ. ಇದು ಬೇಸಿಕ್, ನಿಮಗೆ 360 ಡಿಗ್ರಿ ತಿರುಗೋದು, ಸೆನ್ಸ್ ಮಾಡಿ ಆಬ್ಜೆಕ್ಟ್ ಆ ಕಡೆ ಈ ಕಡೆ ತಿರುಗೋದು, ಆ ಥರ ಎಲ್ಲನೂ ಬರುತ್ತೆ. ನಮ್ಮದು ಒಂದು ಥರದ್ದು, ಇನ್ನು ಒಂದು ಮನೆ ಒಳಗಡೆ ಹಾಕ್ಸಿರೋದು ಬೇರೆ. ಸೊ ಅದಕ್ಕೆ ನಮಗೆ 17 ಆಯಿತು. ಈ ಥರ ನೀವು ಕ್ಯಾಮ್ರಾ ಚೂಸ್ ಮಾಡಿದಾಗೆ ಅದರದ್ದು ರೇಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಹಾರ್ಡ್ ಡಿಸ್ಕ್ 1 TB 2 TB 4 TB ಆ ಥರ ಎಲ್ಲ ಜಾಸ್ತಿ ಆದಾಗ ಮತ್ತೆ ಜಾಸ್ತಿ ಆಗುತ್ತೆ. ಸೊ ನಮ್ದಾಗಿರೋದು 17. ಇದು ಬೇಸಿಕ್ ಇಷ್ಟ ಆಗುತ್ತೆ 3 ಕ್ಯಾಮ್ರಾಗೆ. ಇದು ವೈರಿಂಗು ಲೇಬರು ಎಲ್ಲ ಸೇರಿಸ್ಕೊಂಡು.